ಹಾಯ್ ಲೀಡರ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಇವತ್ತಿನ ಯೂಟ್ಯೂಬ್ ವಿಡಿಯೋಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತಿನ ವಿಡಿಯೋದ ಸಬ್ಜೆಕ್ಟನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ ಸಬ್ಜೆಕ್ಟೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಪ್ರೋಗ್ರಾಮ್ಸ್ಗಳಂತ ಏನು ನಾವು ಮಾಡ್ತೀವಿ, ಅದರ ಇಂಪಾರ್ಟೆನ್ಸ್ ಏನು, ಇಂಪಾರ್ಟೆನ್ಸ್ ಆಫ್ ಪ್ರೋಗ್ರಾಮ್ಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ನೀವು ಪ್ರೋಗ್ರಾಮ್ಸ್ ಅಂತ ನೀವು ಗಮನಿಸೋದಾದರೆ ಹಲವಾರು ರೀತಿಯ ಕಾರ್ಯಕ್ರಮಗಳು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ನಡೀತಾ ಇರುತ್ತೆ. ಈ ಪ್ರೋಗ್ರಾಮ್ಸ್ಗಳಲ್ಲಿ ಆ ನಂಬರ್ಸ್ ಅಂತ ಏನಿರುತ್ತೆ, ಅಂದರೆ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರ್ತಾರೆ ಅನ್ನೋದೇನಿದೆ, ಅದೊಂಥರ ಬ್ಲಡ್ ಟೆಸ್ಟ್ ರಿಪೋರ್ಟ್ ಇದ್ದಾಗೆ ಸ್ನೇಹಿತರೆ. ಸೊ ನಿಮ್ಮ ಬಿಸ್ನೆಸ್ ಹೆಂಗೆ ನಡೀತಾ ಇದೆ ಈಗ ಸದ್ಯಕ್ಕೆ ಅನ್ನೋದನ್ನು ಯಾವುದ್ರ ಮೇಲೆ ನೋಡಿ ಹೇಳ್ಬೋದು ಅಂತ ಅಂದರೆ, ನೀವು ಲಾಸ್ಟ್ 3 ಮಂತ್ಸಲ್ಲಿ ಎಷ್ಟು ಪ್ರೋಗ್ರಾಮ್ಸ್ಗಳನ್ನ ಮಾಡಿದ್ದೀರಾ ಆ್ಯಂಡ್ ಆ ಪ್ರೋಗ್ರಾಮ್ಸ್ಗಳಲ್ಲಿ ಎಷ್ಟು ಜನ ಸೇರಿದ್ದಾರೆ, ಇವೆರಡನ್ನ ನೀವು ಅಪ್ಡೇಟ್ ನಾವು ಮಾಡಿದರೆ ಈ ಪ್ರೆಸೆಂಟ್ ಏನು ಬಿಸ್ನೆಸ್ ಆಗ್ತಾ ಇದೆ ಆ್ಯಂಡ್ ಫ್ಯೂಚರಲ್ಲಿ ಏನು ಬಿಸ್ನೆಸ್ ಆಗುತ್ತೆ, ಇವೆರಡನ್ನೂ ಕೂಡ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಆ ಥರ ಈ ಪ್ರೋಗ್ರಾಮ್ಸ್ಗಳಲ್ಲಿ ಎಷ್ಟು ಜನ ಸೇರ್ತಾರೆ ಅನ್ನೋ ನಂಬರ್ ಒಂದು ಗೆಸ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೇ ಬ್ಲಡ್ ಟೆಸ್ಟ್ ರಿಪೋರ್ಟಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಹೆಂಗೆ ಒಂದು ಬ್ಲಡ್ ಟೆಸ್ಟ್ ರಿಪೋರ್ಟಲ್ಲಿ ನಿಮ್ಗೇನು ಕಾಯಿಲೆಗಳಿದೆ, ನಿಮ್ಗೇನು ಸಮಸ್ಯೆ ಇದೆ ಅಂತ ನೋಡಿ ಹೇಳಲಿಕ್ಕೆ ಸಾಧ್ಯತೆ ಇದೆ, ಅದೇ ಥರ ನಿಮ್ಮ ಬಿಸ್ನೆಸ್ ಈಗ ಹೆಂಗೆ ನಡೀತಾ ಇದೆ ಆ್ಯಂಡ್ ಫ್ಯೂಚರಲ್ಲಿ ಹೆಂಗೆ ನಡೆಯುತ್ತೆ, ಇವೆರಡನ್ನೂ ಕೂಡ ನೋಡಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ನೀವು ಲಾಸ್ಟ್ 3 ಮಂತ್ಸಲ್ಲಿ ಎಷ್ಟು ಪ್ರೋಗ್ರಾಮ್ಗಳು ಮಾಡಿದ್ದೀರಾ, ಆ ಪ್ರೋಗ್ರಾಮಲ್ಲಿ ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಹೇಳಲಿಕ್ಕೆ ಸಾಧ್ಯತೆ ಇದೆ. ಸೊ ರೆಗ್ಯುಲರ್ ಆಗಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನಲ್ಲಿ ಟೀಮ್ನ ಭೇಟಿ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ನೀವು ಜಾಬ್ನ ತಗೊಳ್ಳಿ, ಪ್ರತಿದಿನ ದಿನಕ್ಕೆ 8ರಿಂದ 12 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಜನ. ಸೊ ವಾರಕ್ಕೆ 5ರಿಂದ 6 ದಿನ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅವರಿಗೆ ಮೋಟಿವೇಶನ್ ಅವಶ್ಯಕತೆ ಇರಲ್ಲ. ಬಟ್ ನೀವು ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಕೆಲಸ ಮಾಡೋ ಡೈರೆಕ್ಟ್ ಸೆಲ್ಲರ್ಸ್ಗಳನ್ನ ನೋಡಿ, ಅವ್ರು ಯಾವುದೇ ರೀತಿಯ ಒಂದು ಕಡೆ ಆಫೀಸ್ ಅಂತ ಬಂದು ಅಲ್ಲಿ ಕೆಲಸ ಮಾಡ್ತಿರಲ್ಲ. ಪ್ರತಿದಿನ ಅವ್ರ ಫೀಲ್ಡ್ನಲ್ಲಿ ಇರಬೇಕಾಗತ್ತೆ. ಹಾಗಾಗಿ ನಮ್ಮ ಟೀಮನ್ನು ರೆಗ್ಯುಲರ್ ಆಗಿ ಒಂದು ಪ್ಲೇಸ್ನಲ್ಲಿ ಸೇರಿಸಿ ಮೀಟಿಂಗ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅಥವಾ ಪ್ರೋಗ್ರಾಮ್ಸ್ಗಳನ್ನ ಮಾಡೋದು ತುಂಬ ಇಂಪಾರ್ಟೆಂಟ್, ಈವೆಂಟ್ಸ್ಗಳನ್ನ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೋಗ್ರಾಮ್ಸ್ಗಳು ಏನು ಮಾಡುತ್ತೆ ಅಂತಂದರೆ ಜನಗಳಿಗೆ ಇನ್ಸ್ಪೈರ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ, ಹೆಂಗೆ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಹೀಗೆ ಹಲವಾರು ಬೆನಿಫಿಟ್ಸ್ಗಳಿದೆ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಆ್ಯಂಡ್ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಕೂರಿಸೋದ್ರಿಂದ. ಅದಕ್ಕೆ ಹೇಳ್ತಾರೆ ಪ್ರೋಗ್ರಾಮ್ಸ್ ಈ ಒಂದು ಬಿಸ್ನೆಸ್ನ ಒಂದು ಜೀವನಾಡಿ ಅಂತೇಳಿ. ಜೀವನಾಡಿ ಅಂದರೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಬಿಸ್ನೆಸ್ ನಡೀತಿರುವಂಥದ್ದೇ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಡೀತಿರುವಂಥದ್ದೇ ಈ ಪ್ರೋಗ್ರಾಮ್ಸ್ಗಳಿಂದ. ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯಾಪಾರ ನಡೀತಿರುವಂಥದ್ದೇ ಈ ಪ್ರೋಗ್ರಾಮ್ಸ್ಗಳಿಂದ. ಸೊ ಅಷ್ಟು ಇಂಪಾರ್ಟೆಂಟ್ ಇದೆ ಪ್ರೋಗ್ರಾಮ್ಸು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ. ಪ್ರೋಗ್ರಾಮ್ಸ್ಗಳಿಲ್ಲದೆ ಡೈರೆಕ್ಟ್ ಸೆಲ್ಲಿಂಗ್ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಇಲ್ಲದೆ ಪ್ರೋಗ್ರಾಮ್ಸ್ಗಳಿಲ್ಲ. ಆ ಥರ ಒಂದಕ್ಕೊಂದಕ್ಕೆ ಅಂಟ್ಕೊಂಡಿರುವಂತಹ ಒಂದು ವಿಚಾರನೇ ಡೈರೆಕ್ಟ್ ಸೆಲ್ಲಿಂಗಿಗೆ, ದಟ್ ಇಸ್ ಕಾಲ್ಡ್ ಪ್ರೋಗ್ರಾಮ್ಸ್. ಆ ಪ್ರೋಗ್ರಾಮ್ಸ್ಗಳಲ್ಲಿ 2 ಟೈಪ್ಸ್ ಬರುತ್ತೆ. ಸೊ ಅದರಲ್ಲಿ ಮೊದಲನೇದು ಬಿಗ್ ಇವೆಂಟ್ಸ್. 500ಕ್ಕಿಂತ ಹೆಚ್ಚು ಜನರು ಒಂದೇ ಕಡೆ ಸೇರಿಕೊಂಡ್ರೆ ಅದನ್ನು ಬಿಗ್ ಇವೆಂಟ್ಸ್ ಅಂತ ಕರಿತೀವಿ. ಅದನ್ನು ಹೋಟೆಲ್ಸ್ನಲ್ಲಿ, ಆಡಿಟೋರಿಯಂನಲ್ಲಿ, ಸ್ಟೇಡಿಯಂಗಳಲ್ಲಿ ಮಾಡ್ತಾ ಇರ್ತಾರೆ. ಆ ಒಂದು ಬಿಗ್ ಇವೆಂಟ್ಸಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಿರ್ತಾರೆ. ಒಂದು ಯಾವುದೋ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಆ್ಯಂಡ್ ಲೀಡರ್ಸ್ಗಳು ತಮ್ಮ ಎಕ್ಸ್ಪೀರಿಯನ್ಸ್ನ ಬಂದು ಶೇರಿಂಗ್ ಮಾಡ್ಕೊಳ್ತಿರ್ತಾರೆ. ರೆಕಗ್ನೇಷನ್ ಇರುತ್ತೆ, ಅವಾರ್ಡ್ ಸೆರೆಮನಿಯನ್ನು ಮಾಡ್ತಾ ಇರ್ತಾರೆ. ಈಗ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಬಿಗ್ ಇವೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ನೀವು ಗಮನಿಸೋದಾದರೆ ಇದರಲ್ಲಿ ಅತಿ ಹೆಚ್ಚು ಎನರ್ಜಿ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಅಷ್ಟು ಜನ ಸೇರಿರುವಾಗ, ಮಿನಿಮಮ್ 500 ಜನ ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ಎನರ್ಜಿಯನ್ನು ನೀವು ಅಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಇನ್ನು ಎರಡನೇದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಥವಾ ವರ್ಕ್ಶಾಪ್. ಇದು ಚಿಕ್ಕ ಇವೆಂಟ್ಸ್ಗಳಾಗಿರುತ್ತೆ. 500ಕ್ಕಿಂತ ಕಡಿಮೆ ಜನರು ಒಂದು ಕಡೆ ಸೇರಿಸಿ ಮಾಡುವಂಥದ್ದನ್ನು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಥವಾ ವರ್ಕ್ಶಾಪ್ ಅಂತ ಹೇಳ್ತೀವಿ. ಸೊ ಇದನ್ನು ಕಂಪನಿಯಲ್ಲಿ ಕೆಲಸ ಮಾಡುವಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ ಈ ಸ್ಕಿಲ್ಸ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ಳುವಂಥ ವಿಚಾರದಲ್ಲಿ, ಉದಾಹರಣೆಗೆ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಲೀಡರ್ಶಿಪ್ ಸ್ಕಿಲ್ಸ್ ಆಗಿರ್ಬೋದು, ಫೀಲ್ಡ್ನಲ್ಲಿ ಹೆಂಗೆ ಜನಗಳ ಜೊತೆ ಮಾತಾಡಿ ಸೇಲ್ಸ್ನ ಕ್ಲೋಸಿಂಗ್ ಮಾಡಬೇಕು, ಹೀಗೆ ಹಲವಾರು ಸ್ಕಿಲ್ಸ್ಗಳ ಬಗ್ಗೆ ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮ ಆಗಿರುತ್ತೆ. ಆ್ಯಂಡ್ ಈವನ್ ಟ್ರೈನಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್, ಕಂಪನಿಯ ಪ್ರಾಡಕ್ಟ್ಸ್ಗಳನ್ನ ಹೆಂಗೆ ಜನರಿಗೆ ರೀಚ್ ಮಾಡಿಸ್ಬೇಕು, ಪ್ರಾಡಕ್ಟ್ ಬಗ್ಗೆ ಹೆಂಗೆ ಮಾತಾಡಬೇಕು, ಸೇಲ್ಸ್ನ ಹೆಂಗೆ ಮಾಡಬೇಕು, ಸ್ಟೇಜ್ನಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ಒಂದು ವೇದಿಕೆ ಮೇಲೆ ನೀನು ಹೆಂಗೆ ಮಾತಾಡಬೇಕು, ಅಥವಾ 1-to-1 ಆಗಿರ್ಬೋದು, ಒಬ್ಬ ವ್ಯಕ್ತಿ ಜೊತೆ ನೀವು ಹೆಂಗೆ ಕೂತ್ ಮಾತಾಡಬೇಕು, 4 ಜನರು ಇತ್ತು ಅಂತ 4 ಜನರ ಮುಂದೆ ಹೆಂಗೆ ಕೂತ್ಕೊಂಡು ಮಾತಾಡಬೇಕು, ಇವೆಲ್ಲವನ್ನು ಕೂಡ ಹೇಳ್ಕೊಡುವಂಥದ್ದು ಸೆಕೆಂಡ್ ಒನ್ ಆಗಿರುತ್ತೆ. ಅದನ್ನೇ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಥವಾ ವರ್ಕ್ಶಾಪ್ ಅಂತ ಕರಿತೀವಿ. ಸೊ ನಿಜವಾಗ್ಲೂ ಕೆಲವರಿಗೆ ಈ ಬಿಸ್ನೆಸ್ ವರ್ಕ್ ಆಗುತ್ತಾ, ಇದು ನಿಜವಾಗ್ಲೂ ಒಂದು ವ್ಯಾಪಾರನ, ಜನರು ನಿಜವಾಗ್ಲೂ ಇಲ್ಲಿ ಹಣ ಸಂಪಾದಿಸ್ತಾ ಇದ್ದಾರಾ, ಅವ್ರ ಕನಸುಗಳನ್ನ ನನಸು ಮಾಡ್ಕೊಳ್ತಾ ಇದ್ದಾರಾ, ಇಲ್ಲಿ ಯಶಸ್ವಿ ಆಗಿರುವಂಥವ್ರು ಒಂದು ಕೆಟಗರಿ ಜನನ ಅಥವಾ ಎಲ್ಲ ಕೆಟಗರಿ ಜನರು ಕೂಡ ಇಲ್ಲಿ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ, ಇಲ್ಲಿ ನಾನು ಕೂಡ ಸಕ್ಸಸ್ಫುಲ್ ಆಗ್ಬೋದಾ ಅನ್ನೋ ಒಂದು ಪ್ರಶ್ನೆಗಳು ಎಷ್ಟೋ ಜನರಿಗೆ ಕಾಡ್ತಾ ಇರುತ್ತೆ ಸ್ನೇಹಿತರೆ. ನೀವು ನೋಡಿಬೇಕಾದ್ರೆ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಜನ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಾಗೆ. ಸೊ ಅಂಥವರಿಗೆ ನೀವು ಪರಿಹಾರ ಕೊಡಬೇಕು ಅಂತ ಅಂದರೆ ಅದಕ್ಕಿರೋದು ಒಂದೇ ಒಂದು ದಾರಿ ಏನು ಅಂತ ಅಂದರೆ, ಅವರನ್ನು ಕಾರ್ಯಕ್ರಮಗಳಿಗೆ ಕರ್ಕೊಂಬರುವಂಥದ್ದು. ಕಾರ್ಯಕ್ರಮಗಳಲ್ಲಿ ನೀವು ಅವ್ರು ಕರ್ಕೊಂಬಂದಿದ್ದೇ ಆಯಿತು ಅಂತಂದರೆ ಅವರೇ ಸ್ವತಃ ಖುದ್ದಾಗಿ ಕಾರ್ಯಕ್ರಮವನ್ನು ನೋಡ್ತಾರೆ. ಅವ್ರ ಎಲ್ಲ ಪ್ರಶ್ನೆಗಳಿಗೆ
ಈ ಕಾರ್ಯಕ್ರಮವೇ ಒಂದು ಅಲ್ಟಿಮೇಟ್ ಸೊಲ್ಯೂಷನ್ ಕೊಡುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ಯಾರಿಗಾದರೂ ನೀವು ನೀರಿನ ಶಕ್ತಿಯನ್ನು ತೋರಿಸ್ಬೇಕು ಅಂತ ಅಂದರೆ ಅವರನ್ನು ಸಮುದ್ರ ತೀರಕ್ಕೆ ಕರ್ಕೊಂಬಂದು ತೋರಿಸ್ಬೇಕು. ಹಾಗೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಪವರ್ ತೋರಿಸ್ಬೇಕಾ, ದೊಡ್ಡ ದೊಡ್ಡ ಈವೆಂಟ್ಸ್ಗಳಿಗೆ ಜನರನ್ನು ಕರ್ಕೊಂಬನ್ನಿ. ಅವರಿಗೆ ಇಂಡಸ್ಟ್ರಿಯ ಪವರ್ ಏನು, ಇಂಡಸ್ಟ್ರಿಯ ತಾಕತ್ತೇನು, ಯಾವ್ಯಾವ ಕ್ಯಾಟಗರಿ ಜನ ಇವತ್ತು ಈ ಬಿಸ್ನೆಸ್ಸಿಗೆ ಬಂದು ಸಕ್ಸಸ್ಫುಲ್ ಆಗಿದ್ದಾರೆ ಅಂತೇಳಿ. ಇವನ್ ಓದಲಿಕ್ಕೆ ಬರದೇ ಇರೋರು ಕೂಡ ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರುವಂಥ ಉದಾಹರಣೆ ಯಾವುದಾದ್ರೂ ಇಂಡಸ್ಟ್ರಿಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಂತಂದರೆ ಅದು ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಮಾತ್ರ. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ಯಾವುದೇ ಲೀಡರ್ಸ್ಗಳನ್ನ ಕೇಳಿ ನೋಡಿ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನ ಯಾವಾಗ ಸೀರಿಯಸ್ ಆಗಿ ತೊಗೊಂಡ್ರಿ, ಯಾವ ಟೈಮಲ್ಲಿ ಸೀರಿಯಸ್ ಆಗಿ ತೊಗೊಂಡ್ರಿ, ಯಾವುದರಿಂದ ನೀವು ಸೀರಿಯಸ್ ಆಗಿ ತೊಗೊಂಡ್ರಿ ಅಂತೇಳಿ ಅತಿ ಹೆಚ್ಚು ಲೀಡರ್ಸ್ಗಳು ಹೇಳುವಂಥದ್ದು, ನಾನು ಈ ಬಿಸ್ನೆಸ್ನ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಯಾವಾಗ ಒಂದು ಈವೆಂಟಿಗೆ ಅಟೆಂಡ್ ಆದೆ, ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆದೆ ಅಥವಾ ಒಂದು ಬಿಗ್ ಈವೆಂಟಿಗೆ ಅಟೆಂಡ್ ಆದೆ, ಆ ಕಾರ್ಯಕ್ರಮದಲ್ಲಿ ನಾನು ಈ ಬಿಸ್ನೆಸ್ನ ಸೀರಿಯಸ್ ಆಗಿ ತೊಗೊಂಡೆ. ಆ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬರು ಒಂದು ವಿಚಾರವನ್ನು ಹೇಳಿದರು, ಆ ವಿಚಾರ ನನಗೆ ಕೇಳಿ ನಾನು ಈ ಒಂದು ಬಿಸ್ನೆಸ್ಸು ಸೀರಿಯಸ್ ಆಗಿ ತೊಗೊಂಡೆ ಅಂತೇಳಿ. ಸೊ ಅಂದರೆ ಇವತ್ತು ಯಾವುದೇ ಲೀಡರ್ಸು, ಯಶಸ್ವಿ ಆಗಿರುವಂಥ ಲೀಡರ್ಸು ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ, ಅವರು ಈ ಬಿಸ್ನೆಸ್ನ ಸೀರಿಯಸ್ ಆಗಿ ತೊಗೊಂಡಿರುವಂಥದ್ದೇ ದೊಡ್ಡ ದೊಡ್ಡ ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡಿರೋದ್ರಿಂದ. ಆ್ಯಂಡ್ ಆ ಅಟೆಂಡ್ ಮಾಡಿದ ಕಾರ್ಯಕ್ರಮಗಳಲ್ಲಿ ಏನು ಸಾಧಕರಂತ ಬಂದಿದ್ರು ಅವ್ರ ಲೈಫ್ ಸ್ಟೈಲ್ನ ನೋಡಿದ್ರಿಂದ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ಕ್ಯಾಚ್ ಮಾಡಬೇಕು ನಿಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಗ್ರೋತ್ ಮಾಡ್ಕೊಳ್ಳಿಕ್ಕೆ. ಆ ಒಂದು ಪಾಯಿಂಟ್ ಏನು ಅಂತಂದರೆ, ನೀವು ಮತ್ತು ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನ ಸೀರಿಯಸ್ ಆಗಿ ತಗೊಳ್ಳೋ ಹಾಗೆ ಮಾಡಬೇಕು ಅಂತ ಅಂದರೆ ಅದಕ್ಕಿರೋದು ಒಂದೇ ಒಂದು ದಾರಿ, ನೀವು ಮತ್ತು ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಈವೆಂಟ್ಸ್ಗಳಿಗೆ ಹೋಗಿ ಅಟೆಂಡ್ ಆಗುವಂಥದ್ದು, ದೊಡ್ಡ ದೊಡ್ಡ ಈವೆಂಟ್ಸ್ಗಳನ್ನ ಮಿಸ್ ಮಾಡಿದಾಗೆ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು. ಅದು ನೀವು ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೂಡ ಈ ಬಿಸ್ನೆಸ್ ಸೀರಿಯಸ್ ಆಗಿ ತೊಗೊಳ್ತೀರಾ. ನಿಮ್ಮ ಟೀಮ್ನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಈ ಬಿಸ್ನೆಸ್ಸನ್ನು ಸೀರಿಯಸ್ ಆಗಿ ತೊಗೊಳ್ತಾರೆ. ಅಂಥದ್ದೇನಾಗುತ್ತೆ ಆ ಒಂದು ಬಿಗ್ ಈವೆಂಟ್ಸ್ನಲ್ಲಿ ನೀವು ಗಮನಿಸೋದಾದರೆ, ಪ್ರತಿಯೊಬ್ಬ ನಾಯಕರಿಗೆ ತಮ್ಮ ಸಾಮರ್ಥ್ಯವನ್ನು ರೀಚ್ ಆಗಲಿಕ್ಕೆ ಒಂದು ವೇದಿಕೆ ಅಂತ ಬೇಕಾಗಿರುತ್ತೆ, ಎನರ್ಜಿ ಬೇಕಾಗಿರುತ್ತೆ, ಒಂದು ಎಡಿಫಿಕೇಶನ್ ಬೇಕಾಗಿರುತ್ತೆ, ಒಂದು ಕಾರ್ಯಕ್ರಮ ಸೆಟ್ ಆಗಿರಬೇಕಾಗುತ್ತೆ. ಸೊ ಆ ಒಂದು ಕಾರ್ಯಕ್ರಮ ಅವರಿಗೆ ಆ ಒಂದು ಎನರ್ಜಿ ಕೊಡುತ್ತೆ ತಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಶೋ ಆಫ್ ಮಾಡಲಿಕ್ಕೆ. ಸೊ ಹಾಗೆ ಓಮ್ ಮೀಟಿಂಗ್ನಲ್ಲಿ ಒಂದು ಲೀಡರು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ವೋ ಅದನ್ನು ಅದರ 100 ಪಟ್ಟು 1000 ಪಟ್ಟು ಇನ್ಫಿನಿಟಿ ಟೈಮ್ಸ್ ಹೆಚ್ಚು ಇಂಪ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಜನರಿಗೆ ಅಂತಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಂದ ಮಾತ್ರ. ಅಂಥ ಒಂದು ಪವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದೆ. ಎಷ್ಟೋ ಜನರ ಲೈಫನ್ನು ಒಂದು ಟರ್ನಿಂಗ್ ಪಾಯಿಂಟ್ ರೂಪದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಚೇಂಜ್ ಮಾಡುವಂಥ ಸಾಮರ್ಥ್ಯ ಇದೆ ಒಂದು ಕಾರ್ಯಕ್ರಮ, ಒಂದು ಬಿಗ್ ಈವೆಂಟ್ಸ್. ಗೊತ್ತಿಲ್ಲ, ವಿ ಡೋಂಟ್ ನೋ ಯಾವ ಕಾರ್ಯಕ್ರಮ ಯಾರ ಜೀವನದಲ್ಲಿ ಸೀರಿಯಸ್ನೆಸ್ ತರಿಸುತ್ತೆ, ಯಾರಿಗೆ ಯಾವ ಇವೆಂಟು ಲೈಫ್ ಚೇಂಜಿಂಗ್ ಇವೆಂಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಂದಂತೂ ಗ್ಯಾರಂಟಿ, ಒಂದಲ್ಲ ಒಂದು ಈವೆಂಟು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಆಗುತ್ತೆ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋವಂತಹ ಒಂದು ಇವೆಂಟ್ ಆಗುತ್ತೆ. ಆ ಒಂದು ಇವೆಂಟಿಂದನೇ ಅವ್ರು ಅಷ್ಟು ಬಿಸ್ನೆಸ್ ಸೀರಿಯಸ್ ಆಗಿ ತೊಗೊಂಡಿರ್ತಾರೆ. ಆ ಒಂದು ಇವೆಂಟಿಂದನೇ ಸೀರಿಯಸ್ ಆಗಿ ಕೆಲಸ ಮಾಡಿ ಒಂದು ದೊಡ್ಡ ಮಟ್ಟದ ಸಕ್ಸಸ್ನ ಕಂಡುಕೊಂಡಿರ್ತಾರೆ. ಸೊ ಅದಕ್ಕೆ ಹೇಳ್ತಾರೆ, ಯಾವ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಪ್ರೋಗ್ರಾಮನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಿಮ್ಮ ಟೀಮ್ ಮೆಂಬರ್ಸ್ಗಳನ್ನು ಅಟೆಂಡ್ ಮಾಡಿಸೋದ್ರ ಮುಖಾಂತರ ಅವ್ರ ಜೀವನದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಒಂದು ಲೈಫ್ ಚೇಂಜಿಂಗ್ ಇವೆಂಟ್ನಾಗಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಕಾರ್ಯಕ್ರಮಗಳು ನಮ್ಮ ನಂಬಿಕೆಗಳನ್ನೇ ಬದಲಾವಣೆ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಯಾಕೆಂದರೆ ಜನರು ತಮ್ಮ ನಂಬಿಕೆಗಳ ಪ್ರಕಾರ ಕೆಲಸ ಮಾಡ್ತಾ ಇರ್ತಾರೆ. ಈ ಪ್ರೋಗ್ರಾಮ್ಸ್ಗಳೇನು ಮಾಡುತ್ತೆ, ತಪ್ಪು ನಂಬಿಕೆಗಳನ್ನ ಒಡೆದಾಕಿ ಹೊಸ ಆಲೋಚನೆಗಳಿಗೆ, ಒಂದು ಹೊಸ ಬಿಲೀಫಿಗೆ ಶಿಫ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡುತ್ತೆ ಈ ಒಂದು ಕಾರ್ಯಕ್ರಮ. ಯಾಕೆಂದರೆ ಇಮ್ಯಾಜಿನ್ ಮಾಡಿ, 1000-2000 ಜನ ಒಂದು ಕಡೆ ಸೇರಿಕೊಂಡು ಆ 1000-2000 ಜನ ಟಿಕೆಟ್ ಖರೀದಿ ಮಾಡಿ, ಮತ್ತು ಫ್ರೀ ಅಲ್ಲ ಈವೆಂಟು, 500,000 ರೂಪಾಯಿ ಇರುತ್ತೆ ಎಂಟ್ರಿ ಫೀಸು. ಸೊ ಎಲ್ಲರೂ ಕೂಡ ಒಂದು ಪ್ರೊಫೆಷನಲ್ ಡ್ರೆಸ್ ಕೋಡಲ್ಲಿ ವಿತ್ ಎಕ್ಸೈಟ್ಮೆಂಟ್ ಆ ಥರ ಒಂದು ವೇದಿಕೆಯಲ್ಲಿ ಜನನ ನೋಡಿದ್ರೆ ಏನಾಗ್ಬೋದು ಜನರು. ಸೊ ಅವ್ರದ್ದು ಎಂಥ ನೆಗೆಟಿವ್ಸ್ ಇದ್ರೂ ಕೂಡ ಎಲ್ಲ ಛಿದ್ರ ಆಗೋಗುತ್ತೆ. ಅಷ್ಟು ಅಗಾಧವಾದಂಥ ನಂಬಿಕೆ ಮೂಡುತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ನಿಮ್ಮ ಟೀಮ್ ಮೆಂಬರ್ಸ್ಗಳನ್ನ ಕೂರಿಸೋದ್ರಿಂದ. ಸೊ ಮೇಜರಾಗಿ 3 ಪ್ರಮುಖ ನಂಬಿಕೆಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. 3 ಪ್ರಮುಖ ನಂಬಿಕೆಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ ಕಾರ್ಯಕ್ರಮಗಳು. ಅದರಲ್ಲಿ ಮೊದಲನೇದು, ಈ ಬಿಸ್ನೆಸ್ನ ತುಂಬ ಜನರು ಮಾಡ್ತಾ ಇದ್ದಾರೆ, ಈ ಬಿಸ್ನೆಸ್ನ ತುಂಬ ಜನರು ಮಾಡ್ತಾ ಇದ್ದಾರೆ, ನಾನು ಮಾಡಲಿ ಬಿಡಲಿ ಈ ಬಿಸ್ನೆಸ್ ಅಂತೂ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಊರಲ್ಲಿ. ಸೊ ಹಾಗಾಗಿ ಈ ಬಿಸ್ನೆಸ್ನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಹಲವಾರು ಅಚೀವರ್ಸ್ಗಳು ವೇದಿಕೆಯಲ್ಲಿ ಬಂದು ತಮ್ಮ ನಿಜ ಜೀವನದ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾರೆ. ನಾನು ಹೆಂಗಿದ್ದೆ ಹೇಗಾದೆ ಅಂತ, ಏನೆಲ್ಲ ಕಷ್ಟಗಳನ್ನ ನಾನು ಫೇಸ್ ಮಾಡಿ ಇವತ್ತಿನ ಈ ಸ್ಟೇಜ್ ಮೇಲೆ ಬಂದಿದ್ದೀನಿ ಅಂತೇಳಿ. ಎಲ್ಲೋ ಒಂದು ಕಡೆ ಯಾವುದೋ ಒಬ್ಬ ವ್ಯಕ್ತಿಯ ಸ್ಟೋರಿ ಇವ್ರಿಗೆ ಕನೆಕ್ಟ್ ಆಗುತ್ತೆ, ಆ ಸ್ಟೋರಿ ಮುಖಾಂತರ ಅವ್ರು ಸೀರಿಯಸ್ ಆಗ್ತಾರೆ.
ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಾಗ ಸಂದೇಹಗಳಿರುತ್ತೆ. ಆ ಸಂದೇಹಗಳಾಗಿರ್ಬೋದು, ಭಯ ಆಗಿರ್ಬೋದು, ಆ್ಯಂಡ್ ನಂಬಿಕೆ ಇಲ್ಲದೆ ಇರೋದಾಗಿರ್ಬೋದು, ಅವೆಲ್ಲವೂ ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾರಲ್ಲ ಸಾಧಕರು, ಆ ಮಾತಾಡೋ ಪಾಯಿಂಟ್ಸ್ಗಳಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಆ್ಯಂಡ್ ದೊಡ್ಡ ಆತ್ಮವಿಶ್ವಾಸ ಬರುತ್ತೆ. ಏನು ಅಂತ ಅಂದರೆ, ಈ ಬಿಸ್ನೆಸ್ನಲ್ಲಿ ನಿಮ್ಮನ್ನು ನಾವು ಬೆಳೆಸ್ತೀವಿ, ನೀವು ನಮ್ಮ ಜೊತೆ ನಿಲ್ಲಿ ಅಂತೇಳಿ ಬರುವಂಥ ಪ್ರತಿಯೊಬ್ಬ ಸಾಧಕರು ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ. ಅಂದರೆ ನಾವೊಬ್ಬರೇ ಕಷ್ಟಪಡಬೇಕಂತಿಲ್ಲ ಈ ಬಿಸ್ನೆಸ್ಸಲ್ಲಿ ಮೇಲೆ ಬರಬೇಕು ಅಂದರೆ, ನಮ್ಮನ್ನು ಕೈ ಹಿಡಿದು ಬೆಳೆಸಲಿಕ್ಕೆ 100 ಜನ ಇದ್ದಾರೆ ಅನ್ನೋ ಒಂದು ಮೆಸೇಜ್, ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ಸೊ ಇದು ಮೊದಲನೇ ಬೆನಿಫಿಟ್ ಅಥವಾ ಮೊದಲನೇ ಬಿಲೀಫ್, ಜನರಲ್ಲಿ ಒಂದು ಮೈಂಡ್ಸೆಟ್ ಮಾಡುವಂಥದ್ದು. ಇನ್ನು ಎರಡನೇ ಮೈಂಡ್ಸೆಟ್ ಏನು ಮಾಡುತ್ತೆ ಅಂತಂದರೆ, ಡಿಫ್ರೆಂಟ್ ಏಜ್ ಗ್ರೂಪ್ ಅವ್ರು ಬಂದು ಸ್ಟೇಜ್ ಮೇಲೆ ನಿಂತು ಮಾತಾಡ್ತಾ ಇರ್ತಾರೆ. ಕೆಲವರು 18ನೇ ವಯಸ್ಸಲ್ಲೇ ಸಕ್ಸಸ್ಫುಲ್ ಆಗಿರೋರು ಇರ್ತಾರೆ, ಕೆಲವರು 80ನೇ ವಯಸ್ಸಲ್ಲೂ ಕೂಡ ಸಕ್ಸಸ್ಫುಲ್ ಆಗಿ ವೇದಿಕೆ ಮೇಲೆ ನಿಂತಿರ್ತಾರೆ. ಸೊ ಡಿಫ್ರೆಂಟ್ ಏಜ್ ಗ್ರೂಪು, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಭೇದ ಭಾವ ಇಲ್ಲದೆ, ಬಡವ ಶ್ರೀಮಂತ ಅನ್ನೋ ಒಂದು ಭೇದ ಭಾವ ಇಲ್ಲದೆ, ಹಳ್ಳಿ ಸಿಟಿ ಅನ್ನೋ ಭೇದ ಭಾವ ಇಲ್ಲದೆ, ಕೆಲವರು ಓದೇ ಇರಲ್ಲ, ಏನು ಎಜುಕೇಷನ್ನೇ ಮಾಡಿರಲ್ಲ, ಅವರಾಗಿರ್ಬೋದು. ಇನ್ನು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ, PhD ಮಾಡಿರೋರು ಕೂಡ ಅಚೀವರ್ಸ್ ಆಗಿರ್ತಾರೆ. ಡಿಫ್ರೆಂಟ್ ಪ್ರೊಫೆಷನ್ಸಿಂದ, ಡಾಕ್ಟರ್, ಲಾಯರ್, ಇಂಜಿನಿಯರ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಟೀಚರ್ಸ್, ಸೊ ಈಗ ಡಿಫ್ರೆಂಟ್ ಪ್ರೊಫೆಷನಿಂದ ಬಂದು ಅಚೀವ್ಮೆಂಟ್ ಮಾಡಿಕೊಂಡು ವೇದಿಕೆ ಮೇಲೆ ನಿಂತು ಮಾತಾಡೋದನ್ನು ನೋಡಿದಾಗ ಎಂಥವ್ರಿಗೂ ಅನಿಸುತ್ತೆ, ಇವರೆಲ್ಲರೂ ಕೂಡ ಅಚೀವ್ ಆಗಿದ್ದಾರೆ ಅಂದರೆ ನಾನು ಕೂಡ ಸಕ್ಸಸ್ಫುಲ್ ಆಗ್ಬೋದು, ಇವತ್ತೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ನಾನು ಕೂಡ ಸಕ್ಸಸ್ಫುಲ್ ಆಗ್ಬೋದು ಅಂತೇಳಿ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನೀವು ಅರ್ಥ ಮಾಡಿಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಮುಂದಿನ 4ರಿಂದ 6 ವಾರಗಳಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಾ ಇದೆ ನಿಮ್ಮ ಕಂಪನಿಯಲ್ಲಿ, ನಿಮ್ಮ ಟೀಮ್ನಲ್ಲಿ ಅಂತ ಅಂದರೆ, ಆ 4ರಿಂದ 6 ವಾರ ತುಂಬ ಕಷ್ಟಪಟ್ಟು ನೀವು ವರ್ಕ್ ಮಾಡಬೇಕು. ಅತಿ ಹೆಚ್ಚು ಜನರಿಗೆ ನೀವು ಪ್ರಮೋಟ್ ಮಾಡಬೇಕು ಆ ಕಾರ್ಯಕ್ರಮವನ್ನು. ಯಾಕೆಂದರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಥರದ ಕಾರ್ಯಕ್ರಮಗಳು ಒಂದು ಹಬ್ಬ ಇದ್ದಾಗೆ. ಅದಕ್ಕೆ ಸಂಬಂಧಪಟ್ಟಾಗ ಸಣ್ಣ ಸಣ್ಣ ಈವೆಂಟ್ಸ್ಗಳು, ಸಣ್ಣ ಸಣ್ಣ ಮೀಟಿಂಗ್ಸ್ಗಳು ಮಾಡಿ ಆ ಕಾರ್ಯಕ್ರಮಗಳನ್ನ ನೀವು ಪ್ರಮೋಟ್ ಮಾಡಬೇಕು. ಆವಾಗ ಮಾತ್ರ ಈ ಒಂದು ಪ್ರೋಗ್ರಾಮ್ಸ್ಗಳಿಂದ ಅತಿ ಹೆಚ್ಚು ರಿಟರ್ನ್ಸನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲೋದ್ರೂ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡುವಂಥದ್ದು, ಹಳೆ ಡಿಸ್ಟ್ರಿಬ್ಯೂಟ್ಸ್ಗಳನ್ನ ಆಕ್ಟಿವ್ ಮಾಡ್ಕೊಳ್ಳಿಕ್ಕೆ ಪ್ರೋಗ್ರಾಮ್ ಅನ್ನುವಂಥದ್ದು ಒಂದು ಒಳ್ಳೆ ಅವಕಾಶ ಮಾಡಿಕೊಡುತ್ತೆ. ಸೊ ಅವರಿಗೂ ಕೂಡ ನೀವು ಪ್ರಮೋಟ್ ಮಾಡಿ ಬನ್ನಿ ಪ್ರೋಗ್ರಾಮಿಗೆ ಅಂತ ಹೇಳಬೇಕು. ಸೊ ಇಂಡೈರೆಕ್ಟ್ಲಿ ಏನಂದರೆ, ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಒಂದು ಲೈಫ್ ಚೇಂಜಿಂಗ್ ಈವೆಂಟ್ ಅಂತೇಳಿ ಪ್ರಮೋಟ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಇನ್ವಿಟೇಷನ್ ವರ್ಸಸ್ ಇಂಟಿಮೇಷನ್ ಅಂತ. ಯಾವತ್ತೂ ಕೂಡ ಕಾರ್ಯಕ್ರಮಗಳಿಗೆ ಪ್ರಮೋಟ್ ಮಾಡುವಾಗ ಇಂಟಿಮೇಷನ್ ಮಾಡಬೇಡಿ, ಇನ್ವಿಟೇಷನ್ ಮಾಡಿ. ಇಂಟಿಮೇಷನ್ ಅಂದ್ರೇನು, ಇನ್ವಿಟೇಷನ್ ಅಂದ್ರೇನು? ನೀವು ಜಸ್ಟ್ ಇಂಥ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ಒಂದು ವಾಟ್ಸಪ್ಪಲ್ಲಿ ನೀವು ಒಂದು ಪೋಸ್ಟನ್ನ ಒಬ್ಬ ವ್ಯಕ್ತಿಗೆ ಫಾರ್ವರ್ಡ್ ಮಾಡಿದ್ರೆ ಅದು ಇಂಟಿಮೇಷನ್. ಬಟ್ ಇನ್ವಿಟೇಷನ್ ಅಂತ ಅಂದರೆ ವೈಯಕ್ತಿಕವಾಗಿ ಅವ್ರ ಮನೆಗೆ ಹೋಗಿ ಒಂದು ಪೋಸ್ಟರ್ನ ಕೊಟ್ಟು ಅಥವಾ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇಂಥ ಒಂದು ಕಾರ್ಯಕ್ರಮದ ನೀವು ಮಿಸ್ ಮಾಡ್ದಂಗೆ ಬರಬೇಕು ಅಂತೇಳಿ ನೀವು ಇನ್ವೈಟ್ ಮಾಡುವಂಥದ್ದು. ಸೊ ನೀವು ಒಂದು ಮದುವೆಗೆ ಹೆಂಗೆ, ನಿಮ್ಮ ಮದುವೆಗೆ ಅಥವಾ ನಿಮ್ಮ ತಂಗಿ ಮದುವೆಗೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಬನ್ನಿ ನಮ್ಮ ಮದುವೆಗೆ ಅಂತೇಳಿ ನೀವು ಇನ್ವೈಟ್ ಮಾಡ್ತೀರಲ್ಲ, ಆವಾಗ ಮಾತ್ರ ಜನ ಬರುವಂಥದ್ದು. ಅದೇ ಥರ ನೀವು ಇನ್ವಿಟೇಷನ್ ಮಾಡಬೇಕಿಲ್ಲಿ. ಜಸ್ಟ್ ವಾಟ್ಸಪ್ನಲ್ಲಿ ಒಂದು ಪ್ರೋಗ್ರಾಮ್ ಬಗ್ಗೆ ಮೆಸೇಜ್ ಮಾಡಿದ್ರೆ ಅದು ಇಂಟಿಮೇಷನ್ ಅಂತ ಕರಿತೀವಿ. ವೈಯಕ್ತಿಕವಾಗಿ ಭೇಟಿ ಮಾಡಿ ಪ್ರೋಗ್ರಾಮ್ ಬಗ್ಗೆ ಮಾತಾಡಿ ಇದ್ರ ಇಂಪಾರ್ಟೆನ್ಸ್ ಹೇಳಿ ನೀವು ಅವ್ರನ್ನ ಕರೆದಾಗ ಮಾತ್ರ ಅದನ್ನು ಇನ್ವಿಟೇಷನ್ ಅಂತ ಕರೆಯುವಂಥದ್ದು. ಸೊ ಅದಕ್ಕೆ ಹೇಳ್ತಾರೆ, ಒಂದು ಕಂಪನಿಯಲ್ಲಿ ಅಂದರೆ ನಿಮ್ಮ ಕಂಪನಿಯಲ್ಲಿ ಟಾಪ್ ರ್ಯಾಂಕಿಂಗ್ ನೀವೇನಾದ್ರು ರೀಚ್ ಆಗಬೇಕು, ಲಕ್ಷಗಟ್ಟಲೆ ಇನ್ಕಮ್ ಪ್ರತಿ ತಿಂಗಳು ನೀವು ತೊಗೊಳ್ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಏನು ಅಂತ ಅಂದರೆ, ಟಾಪ್ ನಂಬರ್ 1 ಸ್ಕಿಲ್ ನಿಮಗಿರಲೇಬೇಕು. ನೀವು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಮಾಡಬೇಕು ಅಂತಂದರೆ ಆ ಸ್ಕಿಲ್ಲೇ ಯಾವುದು ಅಂತಂದರೆ, ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚು ಜನರನ್ನ ಕರ್ಕೊಂಬರುವಂಥ ಸಾಮರ್ಥ್ಯ ನಿಮ್ಮಲ್ಲಿರಬೇಕು. ಯಾವ ವ್ಯಕ್ತಿಗೆ ಈ ಥರದೊಂದು ಬಿಗ್ ಇವೆಂಟ್ಸಲ್ಲಿ ಅತಿ ಹೆಚ್ಚು ಜನರನ್ನ ಕರ್ಕೊಂಬರುವಂಥ ಸಾಮರ್ಥ್ಯ ಇರುತ್ತೆ, ಅವ್ರು ಆಟೋಮೆಟಿಕಲಿ ಬಿಸ್ನೆಸ್ಸಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ಸೊ ನಿಮಗೇನಾದರೂ ಆ ಸ್ಕಿಲ್ ಇಲ್ಲ ಅಂತ ಅಂದರೆ, ನಿಮ್ಮ ಕಂಪನಿಯಲ್ಲಿ ಆಲ್ರೆಡಿ ಆ ಥರ ಯಾರಿಗೆ ಸ್ಕಿಲ್ ಇದೆ ಅಂದರೆ, ಒಂದು ಪ್ರೋಗ್ರಾಮ್ ಮಾಡಿ ಅತಿ ಹೆಚ್ಚು ಜನರನ್ನ ಕೂರಿಸುವಂತಹ ಸಾಮರ್ಥ್ಯ ಯಾರಿಗಿದೆ ನಿಮ್ಮ ಅಪ್ಲೈನ್ ಲೀಡರ್ಸ್ಗಳಲ್ಲಿ ಅಥವಾ ನಿಮ್ಮ ಟಾಪ್ ಲೀಡರ್ಸ್ಗಳಲ್ಲಿ, ಅವ್ರ ಹತ್ರ ಕೂತ್ಕೊಳ್ಳಿ, ಸರ್ ನಾನು ಕೂಡ ಈ ಥರ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಜನರನ್ನ ಕರ್ಕೊಂಬರಬೇಕು ಅಂತ ಅಂದರೆ ನಾನು ಏನು ಮಾಡಬೇಕು ಅಂತೇಳಿ ಕೇಳಿ ತಿಳ್ಕೊಳ್ಳಿ. ಯಾಕೆಂದರೆ ಇದೇ ಇಂಪಾರ್ಟೆಂಟ್ ಸ್ಕಿಲ್. ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಅಂತಂದರೆ. ಯಾಕೆಂದರೆ ಹಲವು ತಿಂಗಳ ಶ್ರಮವನ್ನು ಕೇವಲ ಒಂದೇ ಒಂದು ಪ್ರೋಗ್ರಾಮ್ ಸೇವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ಶಕ್ತಿ ಪ್ರೋಗ್ರಾಮಿಗಿದೆ. ಒಂದು ಪ್ರೋಗ್ರಾಮಲ್ಲಿ ಜನನ ಕೂರಿಸಿ ನೀವು ಸೀರಿಯಸ್ನೆಸ್ ಕ್ರಿಯೇಟ್ ಮಾಡಿ ಬಿಸ್ನೆಸ್ ತೆಗೆಯೋದು ಒಂದೇ, 6 ತಿಂಗಳು ಫೀಲ್ಡ್ ವರ್ಕ್ ಮಾಡಿ ನೀವು ಬಿಸ್ನೆಸ್ ಮಾಡೋದು ಒಂದೇ. 6 ಮಂತ್ ಎಫರ್ಟ್ ಇಸ್ ಈಕ್ವಲ್ ಟು 1 ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಸೊ ಇದಾಗಿತ್ತು ಪ್ರೋಗ್ರಾಮ್ನ ಇಂಪಾರ್ಟೆನ್ಸ್ ಆಫ್ ಪ್ರೋಗ್ರಾಮ್ಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅದನ್ನು ತಿಳಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳ್ತಾ, ಇದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ ತುಂಬ ಜನರಿಗೆ ಕನ್ನಡದಲ್ಲಿ ಪುಸ್ತಕದ ಅವಶ್ಯಕತೆ ಇತ್ತು, ಬಟ್ ಕನ್ನಡದಲ್ಲಿ ಪುಸ್ತಕಗಳು ಅವೈಲೇಬಲ್ ಇರಲಿಲ್ಲ. ಆ ಕಾರಣಕ್ಕೇ ಕನ್ನಡದಲ್ಲಿ ಪುಸ್ತಕಗಳನ್ನ ರೀಚ್ ಮಾಡಿಸುವಂತಹ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಓನ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪುಸ್ತಕಗಳು ಅವೈಲೇಬಲ್ ಇತ್ತು. ಸೊ 2 ಪುಸ್ತಕಗಳನ್ನ ನಾವು ಲಾಂಚ್ ಮಾಡಿದ್ದೀವಿ. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತೇಳಿ. ಈ ಒಂದು ಪುಸ್ತಕ ನಿಮ್ಮನ್ನು ಲೀಡರ್ಸ್ಗಳಾಗಿ ತಯಾರು ಮಾಡಲಿಕ್ಕೆ ಹೆಲ್ಪ್ ಮಾಡಿದರೆ, ಇನ್ನೊಂದು ಪುಸ್ತಕ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಗುಪ್ತ ರಹಸ್ಯಗಳು ಅಂತ. ಈ ಒಂದು ಪುಸ್ತಕ ನಿಮ್ಮನ್ನು ನಿಮ್ಮ ಟೀಮ್ನಲ್ಲಿ ಅತಿ ಹೆಚ್ಚು ಇಂಡಿಪೆಂಡೆಂಟ್ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ 2 ಪುಸ್ತಕಗಳು
ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ನ ವಾಟ್ಸಪ್ಪಿಗೆ, ವೆರಿ ಇಂಪಾರ್ಟೆಂಟ್, ವಾಟ್ಸಪ್ಪಿಗೆ ನೀವು ಮೆಸೇಜ್ ಮಾಡಬೇಕು 2 ಪುಸ್ತಕ ಬೇಕು ಅಂತ. ಸೊ 2 ಪುಸ್ತಕವನ್ನು ತಲುಪಿಸುವಂಥ ಜವಾಬ್ದಾರಿ ನಮ್ಮ ಟೀಮ್ ತಗೊಳುತ್ತೆ ಅಂತ ಹೇಳ್ತಾ, ಇವಾಗ ಏನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ನೋಟ್ಸು ಕೂಡ ನಿಮಗೆ ಬೇಕು ಅಂತ ಅಂದರೆ ಅದೇ ನಂಬರ್ ವಾಟ್ಸಪ್ಪಿಗೆ ನೋಟ್ಸ್ ಬೇಕು ಅಂತೇಳಿ ಮೆಸೇಜ್ ಮಾಡಿ ಈ PDF ಅನ್ನು ಕೂಡ ನಿಮಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಟೀಮ್ ಮಾಡುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಏನು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ವ್ಯಕ್ತಿಗೂ, ನಿಮ್ಮ ಟೀಮ್ನಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶೇರ್ ಮಾಡಿ, ಅವ್ರನ್ನೂ ಕೂಡ ನಾಲೆಡ್ಜ್ ವೈಸಲ್ಲಿ ಅಪ್ಗ್ರೇಡ್ ಮಾಡಿ, ಅವ್ರನ್ನೂ ಕೂಡ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವಿಶ್ ಆಲ್ ದ ಬೆಸ್ಟ್.